ಬಿಎಸ್ವೈ ಕುಟುಂಬ ಹಗರಣ ನಡೆಸಿದೆ ಎಂದು ಕೆಪಿಸಿಸಿ ವಕ್ತಾರರಾದ ಆಯನೂರು ಮಂಜುನಾಥ್ ಅವರು ಹೇಳಿಕೆ ನೀಡಿರುವ ವಿಚಾರವಾಗಿ ಶಿವಮೊಗ್ಗದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರತಾಳು ಹಾಲಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಆಯನೂರು ಮಂಜುನಾಥ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಡಿಯೂರಪ್ಪ ಕುಟುಂಬ ಹಗರಣ ಅಂತ ಹೇಳಿ ಇತ್ತೀಚೆಗೆ ಮಾತಾಡಿದ್ದಾರೆ. ಹಿನ್ನೆಲೆ ಏನಂತ ಹೇಳಿದ್ರೆ, ತಮ್ಮನ್ನು ಒಳಗೊಂಡಂತೆ ನಾಡಿನ ಮಾಧ್ಯಮಗಳು, ನಾಡಿನ ವಿರೋಧ ಪಕ್ಷಗಳು, ಬುದ್ಧಿಜೀವಿಗಳೆಲ್ಲ ಇತ್ತೀಚೆಗೆ ನಡೆದಂಥ ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣ ಇದ್ರ ಬಗ್ಗೆ ಬೆಳಕು ಚೆಲ್ಲಿದೆ ಮತ್ತು ಹೋರಾಟಗಳು ನಡೆದಿದೆ. ನಮ್ಮ ಪಕ್ಷವು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಅದನ್ನು ಹಿನ್ನೆಲೆ ಇಟ್ಕೊಂಡು ಅದು ಅವ್ರ ಅಧಿಕಾರದಲ್ಲಿದ್ದಾರೆ, ಸಿದ್ದರಾಮಯ್ಯನವರು ಮತ್ತು ಅವ್ರ ಸಂಪುಟ, ಅವ್ರ ಸರ್ಕಾರ ಇದೆ. ಅವರು ಇರುವಂಥ ಸಹಜವಾಗಿ ವಿರೋಧ ಪಕ್ಷಗಳಾದ ನಾವು ಮತ್ತು ಮಾಧ್ಯಮದವರು, ಹಿರಿಯರು, ಬುದ್ಧಿಜೀವಿಗಳು, ಭ್ರಷ್ಟಾಚಾರ ವಿರೋಧಿ ವೇದಿಕೆಯವರು, ಬೇರೆ ಬೇರೆ ಸಮಾಜದ ಎಲ್ಲ ಹಂತರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಬೆಳೀತಿದೆ. ಮತ್ತು ನ್ಯಾಯಾಲಯದ ಪ್ರಕರಣ ಇದೆ. ಅದನ್ನು ಮಾತಾಡೋದಕ್ಕೆ ಹೋಗಿ ಈಗ ಅನಗತ್ಯವಾಗಿ ಯಡಿಯೂರಪ್ಪ ಕುಟುಂಬ, ಬಿಎಸ್ವೈ ಕುಟುಂಬ ಅಂತ ಹೇಳ್ತಿದ್ದಾರೆ. ಇದು ಸರಿಯಲ್ಲ. ಆಯನೂರು ಮಂಜುನಾಥ್ ಮತ್ತು ಅವ್ರ ಪಕ್ಕ ಕುತ್ಕೊಂಡವ್ರನ್ನೆಲ್ಲ ನೋಡಿದ್ರೆ ನಿಮ್ಮ ಮಾಧ್ಯಮದ ಯಡಿಯೂರಪ್ಪನವ್ರ ಮೇಲೆ ಹಗರಣಗಳು ಬಂದರೆ ಅವರು ರಾಜೀನಾಮೆ ಕೊಟ್ಟು ಆ ಕಾಲದಲ್ಲಿ ಕೋರ್ಟಿಗೆ ಹೋಗಿ, ನ್ಯಾಯಾಲಯಕ್ಕೆ ಹೋಗಿ, ಟ್ರಯಲ್ ನಡೆಸಿ, ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಕ್ಲೀನ್ ಚಿಟ್ ತಗೊಂಡು, ನ್ಯಾಯಾಲಯದಲ್ಲೂ ಕ್ಲೀನ್ ಚಿಟ್ ತಗೊಂಡಿದ್ದಾರೆ ಕುಟುಂಬ ಯಡಿಯೂರಪ್ಪನವರು. ದೇವಾಲಯದಲ್ಲೂ ಹೋಗಿ ಬಂದಿದ್ದು ಒಂದೆರಡು ಪ್ರಕರಣಗಳು ನಾವು ನೋಡಿದ್ದೇವೆ. ಜನತಾ ನ್ಯಾಯಾಲಯದಲ್ಲೂ ತೀರ್ಪು ಬಂದಿದೆ. ಇವೆಲ್ಲ ಆದಾಗ ಆಯನೂರು ಮಂಜುನಾಥ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಇದ್ರು, ಆ ಕುಟುಂಬದ ಜೊತೆಗೆ ಇದ್ರು, ನಾವು ಎಲ್ಲ ಇದ್ವಿ, ನಮ್ಮ ಜೊತೆಗೆ ಇದ್ರು. ಇದು ಗೊತ್ತಿಲ್ವೇ? ಈಗ ಮೂಢ ಹಗರಣವನ್ನ, ವಾಲ್ಮೀಕಿ ಹಗರಣವನ್ನ ಎತ್ತದಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನ ಹೆಸರು ತರೋದು, ಅವ್ರ ಕುಟುಂಬದ ಹೆಸರು ತರೋದು, ಇದನ್ನು ನಾವು ಖಂಡಿಸ್ತೇನೆ ನಾನು.